A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಇಂದು ಮಹೇಶ್ ಒಡೆಯರ್ ಅವರು 29ನೇ ನಂಬರ್ ವಾರ್ಡಿನ ಬಿಜೆಪಿ ಅಭ್ಯರ್ಥಿಯಾದ ಗಿರೀಶ್ ಬಿರಾದರ್ ಅವರ ಅಭೂತಪೂರ್ವವಾದ ಗೆಲುವಿನ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗಿರೀಶ್ ಬಿರಾದರ್ ಅವರ ಗೆಲುವಿಗೆ ಕಾರಣೀಕರ್ತರಾದ ನಗರದ ಹೆಮ್ಮೆಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿಯ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಬಿಜೆಪಿಯ ಎಲ್ಲ ಪದಾಧಿಕಾರಿಗಳು, ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಮತ್ತು ವಾರ್ಡಿನ ಎಲ್ಲ ಮತದಾರರಿಗೂ ಅಭಿನಂದನೆಯನ್ನು ಸಲ್ಲಿಸಿದರು. ಇವತ್ತಿನ ದಿನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮಗ ಬಸನಗೌಡರು ವಿಶ್ವಾಸ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ರು. ಅದೇ ರೀತಿ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರು, ನಗರ ಮಂಡಳ ಅಧ್ಯಕ್ಷರು ಎಲ್ಲಾರು ಸೇರಿ ನನಗ ಜೊತೆ ಹಗಲಿರುಳು ಕೆಲಸ ಮಾಡಿ ನಮಗ ಇವತ್ತಿನ ದಿನ ಜಯಶಾಲಿ ಮಾಡ್ಯಾರ. ಇದು ಇವತ್ತಿನ ದಿವಸ ನಮ್ಮ ವಾರ್ಡಿನ ಮತದಾರರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆ ನಾ ಅವ್ರಿಗೆ ಯಾವತ್ತು ಚಿರಋಣಿಯಾಗಿರ್ತೀನಿ. ಎಷ್ಟು ಅಂತರದಿಂದ 992 ಅಂತರದಿಂದ ಗೆದ್ದೀವ್ರಿ. 2754 ನಾವು ಹುಟ್ಕೊಂಡಿದ್ವಿ. ತಂದೆಯವ್ರ ಸಿಂಪತಿ ಬಂತು ಅಂತ. ತಂದೆಯವ್ರ ಸಿಂಪತಿ ಜೊತೆ ಶಾಸಕರ ಪ್ರೀತಿ ಅಭಿಮಾನ, ಅದೇ ರೀತಿ ವಾರ್ಡ್ ಮತದಾರರ ಪ್ರೀತಿ ಅಭಿವೃದ್ಧಿ ನಾವು ಮಾಡಿದ್ದ ಏನ್ ಇಷ್ಟು ದಿನ ಕೆಲಸ ಮಾಡ್ಕೊಂಡ್ ಬಂದಿವಿ. ನಮ್ ಶಾಸಕರು ಏನ ಪೂರಾ ವಿಜಯಪುರಕ್ಕೆ ಏನ್ ಕೆಲಸ ಮಾಡ್ಯಾರ ಅದ್ರ ಪ್ರೀತಿ ಹೆಚ್ಚೈತೆ ಅಂತ ನಾ ಹೇಳ್ತೀನಿ. ವಾರ್ಡ್ ಮತದಾರರಿಗೆ ಇನ್ ಮುಂದಿನ ದಿನಗಳೊಳಗ ನಾ ನಿಮ್ಮ ವಿಶ್ವಾಸ ಹೆಚ್ಚಿಗೆ ಸಂಖ್ಯೆ ವಿಶ್ವಾಸ ತಗೋತೀನಿ ಅಂತೇಳಿ ನಾ ಹೇಳ್ತೀನಿ. ಯಾವುದೇ ಕೆಲಸ ಇರ್ಲಿ ನಾನು ವಾರ್ಡ್ ಮತದಾರದು ಹಗಲಿರೋಣ ಶ್ರಮಿಸ್ತೀನಿ ಅಂತ ಹೇಳ್ತೀನಿ. ಅತ್ಯಂತ ಕುತೂಹಲಕಾರಿ ಹಾಗೂ ಭಾಜಪಕ್ಕೆ ಅವಶ್ಯಕತೆ ಇದ್ದ ಏಕೈಕ ಓಟು ಗೆಲ್ಲುವಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿದೆ. ಶಾಸಕರ ಅಭಿವೃದ್ಧಿ ಹಾಗೂ ಗಿರೀಶ್ ಪಾಟೀಲ್ ಅವರ ಶ್ರಮ ಎಲ್ಲಾನು ಕೂಡಿ ವಾರ್ಡ್ ನಂಬರ್ 29ರ ಜನತೆ ಆಶೀರ್ವಾದದಿಂದ ಇವತ್ತು ನಾವು ಗೆದ್ದಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈ ಸಾರಿ ಯಾವ್ದು ಮೇಯರ್ ಸ್ಥಾನ ಬಿಟ್ಕೊಡಲ್ಲ. ನಮ್ದು ಆಲ್ರೆಡಿ ಈಗ ಮೆಜಾರಿಟಿ ಬಂದಿದೆ. ಯಾವ್ದು ನಮಗ ಆಲ್ರೆಡಿ 2-3 ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಮಗ ಸಪೋರ್ಟ್ ಘೋಷಿಸಿದ್ದಾರೆ ಇಂಡೈರೆಕ್ಟ್ ಆಗಿ. ಸೊ ನಾವು ಇದನ್ನ ರಾಜಕೀಯವಾಗಿ ತಗೊಳ್ಳಲ್ಲ. ಜನ ಬೇಸತ್ತಿದ್ದಾರೆ, ಕಾಂಗ್ರೆಸ್ಸಿನ ಜನ ಬೇಸತ್ತಿದ್ದಾರೆ. ಇದ್ದ ಮೇಯರ್ ಅವರು ಕೂಡ ಅವರ ಕಾರ್ಯವೈಖರಿಯಿಂದ ಬೇಸತ್ತು ನಮಗ್ ಬೆಂಬಲಿಸಿದ್ದಾರೆ. ಮೇಯರ್ ಅವ್ರು ಹೇಳಿದ್ರು ವಾರ್ಡ್ ನಂಬರ್ 29ರಲ್ಲಿ ಬಂದು ಅದು ಮಾಡಿ ಇದು ಮಾಡಿ ಅಂತ. ಇವತ್ತು ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಅವ್ರು ಏನೂ ಮಾಡಿಲ್ಲ, ಬರೀ ಬೋಗಸ್ ಹೇಳ್ಯಾರ. ಏನ್ ಜನ ಆಶೀರ್ವಾದ ಐತಿ ಅದು ಗಿರೀಶ್ ಪಾಟೀಲ್ ಅವ್ರ ಹಿಂದೈತಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಹಿಂದೈತಿ ಅಂತ ಹೇಳಿ ಇವತ್ತು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಮುಂದಿನ ಅಭ್ಯರ್ಥಿಗೆ ಮೇಯರ್ ಅಭ್ಯರ್ಥಿ ಕಿರಣ್ ಪಾಟೀಲ್ ಅಂತ ಇಲ್ಲ. ಭಾರತ್ ಮಾತಾ ಕೀ ಪಕ್ಷಕ್ಕೆ ಅವರಿಗೆ ಯಾರು ಕಣ್ಣ ಉಗ್ಲಾಡಿ ದಯಮಾಡಿ ಕಣ್ಣ